ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 40-60 ಆರ್ಕಿಟೆಕ್ಚರ್ ಪ್ಲ್ಯಾನ್ ಸಮೇತ ಫುಲ್ ಟೀಕುಡ್ ಹಾಕಿ ಫರ್ನಿಷ್ಡ್ ಹೌಸ್ ಮಾಡಿದ್ದಾರೆ. ಇದರಲ್ಲಿ 3 ಬೆಡ್ರೂಮ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ 2 ಕಾರ್ ನಿಲ್ಲಿಸ್ಬೋದು, 2 ವೀಲರ್ 4 ನಿಲ್ಲಿಸ್ಕೋಬೋದು. ಬರೀ ಗ್ರೌಂಡ್ ಫ್ಲೋರ್ ಮಾತ್ರ ವಿತ್ ಪಿಲ್ಲರ್ ಕನ್ಸ್ಟ್ರಕ್ಷನ್. ಫರ್ನಿಷ್ಡ್ ಹೌಸು, ಎಲ್ಲ ಬೆಡ್ರೂಮ್ಸ್ಗೂ ಕಾಟ್ ಮಾಡಿದ್ದಾರೆ, ಫ್ಯಾನ್ಸಿ ಫಿಟ್ಟಿಂಗ್ಸ್ ಮಾಡಿದ್ದಾರೆ, ಫುಲ್ ಟೀಕುಡ್ ಹಾಕಿದ್ದಾರೆ. ಪ್ಲಾನಿಂಗೂ ಚೆನ್ನಾಗಿದೆ, ಲೊಕೇಶನ್ನು ಚೆನ್ನಾಗಿದೆ. ಮೈಸೂರು ಸಿಟಿ ಸೆಂಟ್ರಿಂದ 8.5 ಕಿಲೋಮೀಟ್ರ್, ಬಸ್ ಸ್ಟ್ಯಾಂಡಿಂದ 8.5 ಕಿಲೋಮೀಟ್ರ್. ನೋಡಿ, ಫುಲ್ ಕವರ್ ಮಾಡಿದ್ದಾರೆ. ಹೊರಗಡೆಯಿಂದ ಬೆಕ್ಕು ಅದು ಇದು ಏನೂ ಬರೋಕ್ಕಾಗಲ್ಲ, ಆ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ಗಾಳಿ ಬೆಳಕು ಚೆನ್ನಾಗಿರಬೇಕು ಮತ್ತು ಸೆಕ್ಯೂರಿಟಿನೂ ಚೆನ್ನಾಗಿರ್ಬೇಕು, ಆ ಥರ ಮಾಡಿದ್ದಾರೆ. ನೋಡಿ, ಹೊರಗಡೆದು ಜಗಲಿ ಇದೆಯಲ್ಲ, ಅದರಲ್ಲಿ ಒಂದು ದೊಡ್ಡ ಕಾರ್ ನಿಲ್ಲಿಸ್ಬೋದು. ನೋಡಿ, ಒಳಗಡೆ ಇನೋವಾ ಕಾರು, ಒಂದು ಮಾಮೂಲಿ ಕಾರ್, 2 ಕಾರ್ ನಿಲ್ಲಿಸ್ಬೋದು ಇಲ್ಲಿ. ಜೊತೆಗೆ 4 2 ವೀಲರು ನಿಲ್ಲಿಸ್ಕೋಬೋದು. ನೋಡಿ, ಪಿಲ್ಲರ್ ಹಾಕಿದ್ದಾರೆ, ಅದರಲ್ಲಿ ಬೀಮ್ ಹಾಕಿದ್ದಾರೆ. ನೋಡಿ, ಈ ಥರ ಬೀಮ್ ಕನೆಕ್ಟ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿರೋದು. ಇದು ರೆಡ್ ಬ್ರಿಕ್ಸ್ ಕೆಲಸ ಇದು. ನೋಡಿ, ಈ ಸೈಡಲ್ಲೆಲ್ಲ 2 ವೀಲರ್ಗಳು ನಿಲ್ಲಿಸ್ಕೋಬೋದು. ಪ್ಲಾನಿಂಗ್ ಚೆನ್ನಾಗಿದೆ. ನೋಡಿ, ಎದುರುಗಡೆ ಗೇಟ್ ಕಾಣ್ತಾ ಇದ್ದಿಲ್ಲ, ಇದರಲ್ಲಿ ಹೊರಗಡೆಯಿಂದ ಕೆಲಸ ಮಾಡೋಕ್ಕೆ ಬರ್ತಾರಲ್ಲ, ಮನೆ ಕೆಲಸ, ಅವರು ಹೋಗಿ ಯುಟಿಲಿಟಿಯಲ್ಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ಹಿಂಗೆ ವಾಪಸ್ ಬರ್ಬೋದು. ಮನೆ ಒಳಗಡೆ ಎಂಟ್ರಿನೇ ಇಲ್ಲ, ಆ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ನಾರ್ತ್ ಡೋರ್ ಇದು, ಉತ್ತರಕ್ಕೆ. ಇದರದ್ದು ಚೌಕಟ್ಟು ಹಾಕಿರೋದು ನೋಡಿ, 4.5 9 ಇಂಚ್ದು ಚೌಕಟ್ಟು ಹಾಕಿದ್ದಾರೆ. ನೋಡಿ, ಇದ್ರದ್ದು ಇಂಚಸ್ ಎಲ್ಲ ಕಂಪ್ಲೀಟ್ ಬ್ರಾಸ್ತೆ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್. ಲಿವಿಂಗೂ ಭಾಳ ವಿಶಾಲವಾಗಿದೆ. ಬೆಡ್ರೂಮ್ಸಲ್ಲಿ 3 ಬೆಡ್ರೂಮ್ ಮಾಡಿದ್ದಾರೆ. ಅದರಲ್ಲಿ ಒಂದಂತೂ ಮಾಸ್ಟರ್ ಬೆಡ್ರೂಮು, 2 ಬೆಡ್ರೂಮನ್ನು ಮೀಡಿಯಮ್ ಸೈಜಲ್ಲಿ ಮಾಡಿದ್ದಾರೆ. ಬಟ್ ಸ್ವಲ್ಪನೂ ಜಾಗ ವೇಸ್ಟ್ ಮಾಡಿಲ್ಲ. ಫುಲ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಯಾವ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ಫಿಶ್ ಅಕ್ವೇರಿಯಂ ಮಾಡ್ಕೊಳ್ಳೋದಕ್ಕೆ ಈ ಥರ ಟೇಬಲ್ ಮಾಡಿದ್ದಾರೆ. ಹೊರಗಡೆಯಿಂದ ಬರ್ತಾರಲ್ಲ, ಕಣ್ದೃಷ್ಟಿ ಆಗಬಾರ್ದು ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಫಿಶ್ ಟ್ಯಾಂಕ್ ಇಟ್ಟಿರ್ತಾರೆ. ಸೊ ಎಂಟ್ರಿ ಆಗಿದ ತಕ್ಷಣ ಫಿಶ್ ಅಕ್ವೇರಿಯಂ ನೋಡ್ಕೊಂಡು ಬರ್ಬೋದು. ನೋಡಿ, ಎದುರುಗಡೆನೇ TV ಕ್ಯಾಬಿನೆಟ್ ಇದೆ. ಫಾಲ್ ಸೀಲಿಂಗ್ ಕೆಲಸನೂ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, 6 ಬ್ಲೇಡ್ದು ಫ್ಯಾನ್ಸ್ ಹಾಕಿರೋದು ಇದಕ್ಕೆ. ಬೆಡ್ರೂಮ್ಸು, ಲಿವಿಂಗ್, ಕಿಚನ್, ಎಲ್ಲ ಕಡೆನೂ 6 ಬ್ಲೇಡ್ ಫ್ಯಾನ್ ಹಾಕಿರೋದು. ನೋಡಿ, ಇದೆಲ್ಲ ಬೋಲ್ಟ್ಸ್ ಇದೆಯಲ್ಲ, ಇದು ಕಂಪ್ಲೀಟ್ ಬ್ರಾಸ್ತಿ ಹಾಕಿರೋದು. ನೋಡಿ, ಬ್ರಾಸ್ತು ಕಾಣ್ತಾ ಇದೆ. ನೋಡಿ, ಇನ್ನೂ ಆಸಿಡ್ ವಾಶ್ ಆಗಿಲ್ಲ. ಒಂದು 2-3 ಡೇಸ್ದು ಟೈಮ್ ಹಿಡಿತಿದೆ ಆಸಿಡ್ ವಾಶ್ ಮಾಡೋಕ್ಕೆ. ನೋಡಿ, 2 ಜೂಮರ್ ಹಾಕಿದ್ದಾರೆ. ಲಿವಿಂಗ್ ಸೈಜು ಭಾಳ ದೊಡ್ಡದಾಗಿದೆ. ನೋಡಿ, ಲಿವಿಂಗಿಂದ ಈ ಕಡೆ ಹೋಗ್ತಾ ಇದ್ದೀನಿ. ಎದುರುಗಡೆ ಕಾಣ್ತಾ ಇರೋದು ಕಾಮನ್ ಬಾತ್ರೂಮು. ಲೆಫ್ಟ್ ಸೈಡಲ್ಲಿ ಒಂದು ಬೆಡ್ರೂಮು, ರೈಟ್ ಸೈಡಲ್ಲಿ ಒಂದು ಬೆಡ್ರೂಮು. ಈ ಬೆಡ್ರೂಮ್ ರೈಟ್ ಸೈಡ್ದು ಮಾಸ್ಟರ್ ಬೆಡ್ರೂಮು. ನೋಡಿ, ಇದಕ್ಕೂ ಬ್ರಾಸ್ದು ಇಂಚಸ್ ಹಾಕಿದ್ದಾರೆ. ಮತ್ತು ಫುಲ್ ಇದು ಫಸ್ಟ್ ಟೀಕ್ ಹಾಕಿರೋದು. ಫಸ್ಟ್ ಟೀಕ್ ಅಂದರೆ ಸೈಡಲ್ಲಿ ಇರುತ್ತಲ್ಲ ರೌಂಡ್ ಲಾಗ್, ಅದರಲ್ಲಿ ಸೈಡಲ್ಲಿ ಏನು ಬರ್ತದೆ ವೈಟ್ ಸಮೇತ, ಅದು ಸೆಕೆಂಡ್ ಟೀಕ್. ಮಧ್ಯದಲ್ಲಿ ಬರುತ್ತಲ್ಲ ಆ ಪಾರ್ಟ್ಗೆ ಫಸ್ಟ್ ಟೀಕ್ ಅಂತಾರೆ. ನೋಡಿ, ಈ ಬೆಡ್ರೂಮ್ಗೂ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. TV ಕ್ಯಾಬಿನೆಟು ಮಾಡಿದ್ದಾರೆ. ಮತ್ತು ಈ ಥರ ಕಾಟು 3 ಬೆಡ್ರೂಮ್ಗೂ ಮಾಡಿದ್ದಾರೆ. 3 ಬೆಡ್ರೂಮ್ಗೂ ಇದೇ ಥರ ಕಾಟ್ ಹಾಕಿರೋದು, ಬಾಕ್ಸ್ ಟೈಪು. ಒಳಗಡೆ ಹಳೆ ಸಾಮಾನು ಏನಾರ ಇದ್ದರೆ ಅದು ಹಾಕ್ಕೊಂಡು ಇಟ್ಕೋಬೋದು. ಈ ಥರ ವಾರ್ಡ್ರೋಬು ಇದೂ 3 ಬೆಡ್ರೂಮ್ಸ್ಗೂ ಇದೆ. ಇದು ಮೋಡ ಅಲಾಟ್ಮೆಂಟ್ ಆಗಿರೋ ಸೈಟಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು.
ನ್ಯಾಷನಲೈಸ್ ಬ್ಯಾಂಕಲ್ಲಿ ಎಲ್ಲೇ ಹೋದ್ರೂ ಲೋನ್ ಸಿಕ್ಕೇ ಸಿಗ್ತದೆ. ನೋಡಿ, ಮಕ್ಕಳು ಓದ್ಕೊಳ್ಳೋದಕ್ಕೆ ಡೆಸ್ಕ್, ಅದು ಬುಕ್ ಜೋಡಿಸ್ಕೊಳ್ಳಿಕ್ಕೆ ಅದಕ್ಕೊಂದು ರ್ಯಾಕ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಡ್ರೆಸ್ಸಿಂಗ್ ರೂಮ್ ಇದು. ಡ್ರೆಸ್ಸಿಂಗ್ ರೂಮಲ್ಲಿ ಡ್ರೆಸ್ಸಿಂಗ್ ಟೇಬಲ್ಲು ಹಾಕಿದ್ದಾರೆ. ನೋಡಿ, ಡ್ರೆಸ್ಸಿಂಗ್ ಟೇಬಲ್ ಇದು, ಗ್ಲಾಸ್ ಇದು, ಮಿರರ್. ನೋಡಿ, ವಾರ್ಡ್ರೋಬು, ಬಟ್ಟೆಗಳು ಇಟ್ಕೊಳ್ಳೋದಕ್ಕೆ. ವಾಶ್ ಬೇಸನ್ನು ಹಾಕಿದ್ದಾರೆ. ಎಲ್ಲ ಜಾಗ್ವಾರ್ ನಲ್ಲಿಗಳು ಹಾಕಿರೋದು. ಸ್ಯಾನಿಟ್ರಿ ಫುಲ್ ಐಟಮ್ಸ್ ಎಲ್ಲ ಜಾಗ್ವಾರ್ದು ಹಾಕಿರೋದು. ಹಾಂ, ಇದ್ರದ್ದು ಬೆಲೆ 2,30,00,000 ಹೇಳ್ತಾರೆ. ನೋಡಿ, ಜಾಗ್ವಾರ್ ನಲ್ಲಿಗಳು 2,30,00,000 ರೂಪಾಯಿ ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ. ನೋಡಿ, ವೆಸ್ಟರ್ನ್ ಟಾಯ್ಲೆಟ್ಗಳು ಇದೆ. ಇಂಡಿಯನ್ನು ಕೊಟ್ಟಿದ್ದಾರೆ ಒಂದು. ಈ ಮಾಸ್ಟರ್ ಬೆಡ್ರೂಮಿಂದ ಇನ್ನು ಮುಂದಕ್ಕೆ ಹೋಗ್ತಾ ಇದ್ದೀನಿ 2ನೇ ಬೆಡ್ರೂಮ್ಗೆ. ನೋಡಿ, 2ನೇ ಬೆಡ್ರೂಮು ಇದು. ಇದರ ಮಧ್ಯದಲ್ಲಿ ಕಾಮನ್ ಬಾತ್ರೂಮು. ನೋಡಿ, ಕಾಮನ್ ಬಾತ್ರೂಮ್ಗೂ ಮಧ್ಯದಲ್ಲಿ ಡ್ರೆಸ್ಸಿಂಗ್ ಮಾಡೋದು, ಏನಾರ ಮೇಕಪ್ ಮಾಡ್ಕೊಳ್ಳೋಕ್ಕೆ ಪ್ರತಿಯೊಂದಕ್ಕೂ ಇಲ್ಲೂ ವ್ಯವಸ್ಥೆ ಮಾಡಿದ್ದಾರೆ. ಇದು ಕಾಮನ್ ಬಾತ್ರೂಮು. ನೋಡಿ, ಬಾತ್ರೂಮ್ ಕಿಟಕಿಗಳೂ ಟೀಕುಡ್ಡಲ್ಲಿ ಹಾಕಿದ್ದಾರೆ. ನೋಡಿ, ಗೋಪಾಲಗೌಡ ನಗರ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಲ್ಲಿ ಸೈಟ್ಸ್ ಯಾವುದೇ ಡೈಮೆನ್ಷನ್ದು ಇರಲಿ, ಸೈಟ್ಗಳು ರಿಕ್ವೈರ್ಮೆಂಟ್ ಇದೆ. 4-5 ಸೈಟ್ ಇದ್ರೂ ತಗೊಳ್ಳೋರಿದ್ದಾರೆ. ಇಮಿಡಿಯೇಟ್ ಸೇಮ್ ಡೇ ಸೆಟಲ್ಮೆಂಟ್ ಮಾಡ್ತಾರೆ. ನೋಡಿ, ಯಾರಿಗಾದ್ರೂ ಅರ್ಜೆಂಟ್ ಸೇಲ್ ಮಾಡೋಂಗಿದ್ರೆ ಸಂಪರ್ಕ ಮಾಡ್ಬೋದು. ಇದು 2ನೇ ಬೆಡ್ರೂಮ್ ಇದು. ನೋಡಿ, ಈ ಬೆಡ್ರೂಮ್ಗೂ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. ಈ ಕಾಟ್ ಇದೆಯಲ್ಲ, ಇದನ್ನು ಬಾಕ್ಸ್ ಟೈಪ್ ಕಾಟ್. ಟಿ ವಿ ಕ್ಯಾಬಿನೆಟ್, 2 ಬೆಡ್ರೂಮ್ಗೂ ಟಿ ವಿ ಕ್ಯಾಬಿನೆಟ್ ಇದೆ. ನೋಡಿ, 6 ಬ್ಲೇಡ್ದು ಫ್ಯಾನ್ ಇದು. 6 ಬ್ಲೇಡ್ಸ್ ಮತ್ತು 3 ಬ್ಲೇಡಲ್ಲಿ ಏನಂತಂದರೆ, ಆ 3 ಬ್ಲೇಡ್ ಫ್ಯಾನು ಜೋರಾಗಿ ಓಡುತ್ತಲ್ಲ, ಆ ಟೈಮಲ್ಲಿ ಮೈಗೆ ಒಂಥರ ಒಡೆದಂಗೆ ಆಗುತ್ತೆ ಗಾಳಿಯಿಂದ. ಬಟ್ 6 ಬ್ಲೇಡಲ್ಲಿ ಆ ಥರ ಇರೋಕ್ಕಿಲ್ಲ, ಸ್ಮೂತ್ ಇರ್ತದೆ. ಆ ಫ್ಯಾನ್ ಹಾಕಿರೋದು ಜಾಸ್ತಿ ತೊಂದರೆ ಕಾಣಲ್ಲ. ನೋಡಿ, ಮತ್ತೆ ಲಿವಿಂಗ್ ಕಡೆ ಬಂದು ಟಿ ವಿ ಕ್ಯಾಬಿನೆಟ್ ತೋರಿಸ್ತಾ ಇದ್ದೀನಿ. ಮತ್ತೆ ಇಲ್ಲಿಂದ ಡೈನಿಂಗ್ ಹಾಲ್ ಕಡೆ ಹೋಗ್ತಾ ಇದ್ದೀನಿ. ನೋಡಿ, ಇದು ಡೈನಿಂಗ್ ಹಾಲ್. ಎದುರುಗಡೆ ಡೋರ್ ಕಾಣ್ತಾ ಇರೋದು ಯುಟಿಲಿಟಿ. ಇಲ್ಲಿ ರೈಟ್ ಸೈಡಲ್ಲಿ ಕಿಚನಲ್ಲೇ ಒಂದು ಸ್ಟೋರ್ ರೂಮು ಇದೆ. ನೋಡಿ, ಕಿಚನ್ಗೂ ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಸಿಂಪಲ್. ಚಿಮ್ನಿನೂ ಹಾಕಿದ್ದಾರೆ. ಆಸ್ ಪರ್ ವಾಸ್ತು ಈಸ್ಟ್ಗೆ ಕಿಚನ್ ಕೊಟ್ಟಿರೋದು. ನೋಡಿ, ಡೈನಿಂಗ್ಗೆ ಪೂಜಾ ರೂಮ್ ಕೊಟ್ಟಿದ್ದಾರೆ. ಈ ಪೂಜಾ ರೂಮನ್ನು ಪರ್ಫೆಕ್ಟ್ ಸಾಗವಾನಿ ಮರದಲ್ಲಿ ಮಾಡಿಸಿದ್ದಾರೆ. ನೋಡಿ, ಪೂಜಾ ರೂಮ್ದೇ ಒಂದು ಗ್ಲಾಸ್ ಇದು. ಈ ಕಡೆಯಿಂದನೂ ಬೆಳಕು ಬರುತ್ತೆ ಪೂಜಾ ರೂಮ್ದು. ನೋಡಿ, ಕಿಚನ್ ಕ್ಯಾಬಿನೆಟ್ ಫುಲ್ ಮಾಡಿದ್ದಾರೆ. ನೋಡಿ, ಚಿಮ್ನಿನೂ ಹಾಕಿದ್ದಾರೆ. ಮೇಲ್ಗಡೆ ರಾಫ್ಟ್ ಕೂಡ ಮಾಡಿದ್ದಾರೆ. ಸಿಂಕ್, ಗ್ಯಾಸ್ ಸಿಲಿಂಡರ್ ಪೈಪು.
ಈ ಚಿಮ್ನಿ ಇದು. ಇದು ಸ್ಟೋರ್ ರೂಮ್. ಮೇಲ್ಗಡೆ ರಾಫ್ಟ್ ಕೂಡ ಮಾಡಿದ್ದಾರೆ. ಇದು 3ನೇ ಬೆಡ್ರೂಮು. ನೋಡಿ ಕೆಲಸದ ಫಿನಿಶಿಂಗ್ ಎಲ್ಲ ಹೆಂಗಿದೆ ನೋಡಿ. ಈ ಬೆಡ್ರೂಮ್ಗೂ ಕಾಟ್ ಹಾಕಿದ್ದಾರೆ. ಇದರಲ್ಲೂ ಬಾಕ್ಸ್ ಟೈಪಲ್ಲೇ ಮಾಡಿರೋದು ನೋಡಿ. ಇದಕ್ಕೂ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಮತ್ತು ಆರ್ಬಿಲೆಟ್ದು ಫ್ಯಾನ್ ಹಾಕಿದ್ದಾರೆ ನೋಡಿ. ಮಕ್ಕಳು ಓದ್ಕೊಳ್ಳೋದಕ್ಕೆ ಕಂಪ್ಯೂಟರ್ ಎಲ್ಲ ಆಪ್ರೇಟ್ ಮಾಡೋದಕ್ಕೆ ಇದೊಂದು ಡೆಸ್ಕ್ ಮಾಡಿದ್ದಾರೆ. ಮೇಲ್ಗಡೆ ಪುಸ್ತಕ ಹಚ್ಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಇದು ವಾರ್ಡ್ರೂಬು ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಮೇಲ್ಗಡೆ ರಾಫ್ಟ್ ಕೂಡ ಮಾಡಿದ್ದಾರೆ. ನೋಡಿ ಇದೇ ಬೆಡ್ರೂಮ್ಗೆ ಅಡ್ಜಸ್ಟೆಂಟ್ ಡ್ರೆಸ್ಸಿಂಗ್ ರೂಮ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ರೂಮ್ ಇದು. ಈ ವಾರ್ಡ್ರೂಬ್ ಒಳಗಡೆ ಎಲ್ಲ ಈ ಥರ ಲೈಟಿಂಗ್ ಎಲ್ಲ ಮಾಡಿದ್ದಾರೆ ನೋಡಿ. ಈ ಥರ ಲೈಟಿಂಗ್ ಎಲ್ಲ ವಾರ್ಡ್ರೂಬ್ ಒಳಗಡೆ ಮಾಡಿದ್ದಾರೆ. ಖರ್ಚು ಮಾಡಿದ್ದಾರೆ ಸುಮಾರು. ಮತ್ತು ಫಿನಿಷಿಂಗು ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಕಲರ್ ಮ್ಯಾಚಿಂಗು ಮಾಡಿದ್ದಾರೆ ನೋಡಿ. ಡ್ರೆಸ್ಸಿಂಗ್ ರೂಮಿಂದ ಅಟ್ಯಾಚ್ ಬಾತ್ರೂಮ್. ನಲ್ಲಿ ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ಸ್. ನೋಡಿ ಇದೂ ವೆಸ್ಟರ್ನ್ ಟಾಯ್ಲೆಟ್. ಇದೂ ಜಾಗ್ವಾರ್. ಮತ್ತು ಆ ರೂಮಿಂದ ಡೈನಿಂಗ್ ಕಡೆ ಬಂದಿದ್ದೀನಿ. ಈಗ ಯುಟಿಲಿಟಿ ಸೈಡ್ ಹೋಗ್ತಾ ಇದ್ದೀನಿ. ಯುಟಿಲಿಟಿ ಸುತ್ತ 3 ಕಡೆನೂ ಮಾಡಿದ್ದಾರೆ. ಒಂದು ಕಡೆಯಿಂದ ಬಂದು ಇನ್ನೊಂದು ಕಡೆಯಿಂದ ವಾಪಸ್ ಹೋಗ್ಬೋದು ನೋಡಿ. ಇದು ಸಮ್ ಟ್ಯಾಂಕ್. ಒಂದು ಲಾರಿ ನೀರು ಹಾಕಿದ್ರೆ ಇನ್ನೂ ಸ್ವಲ್ಪ ಬಾಕಿ ಇರ್ತದೆ, ಅಷ್ಟೊಂದು ದೊಡ್ಡದಿದೆ ನೋಡಿ. ಇಲ್ಲಿ ಬೋರ್ವೆಲ್ಲು ಎಕ್ಸ್ಟ್ರಾ ಹಾಕಿದ್ದಾರೆ. ಮೋಡ ಇಲ್ಲದೆ ಬೋರ್ವೆಲ್ ಎಕ್ಸ್ಟ್ರಾ